ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ನಿಮಗೆ ಗೊತ್ತಿದ್ದಂಗೆ ನಮ್ದು ಒಂದೇ ಇಂಟೆನ್ಷನ್, ಬೀದಿ ಬೀದಿ ಬಿಸ್ನೆಸ್ಸು, ಓಣಿ ಓಣಿ ಬಿಸ್ನೆಸ್ ಆಗಬೇಕು, ಊರಿನಲ್ಲಿ ಬಿಸ್ನೆಸ್ ಆಗಬೇಕು. ನೋಡಿ ಫ್ರೆಂಡ್ಸ್, ಭಾಳಷ್ಟು ಮಂದಿ ಇರ್ತಾರೆ, ಬೆಳಗ್ಗೆ ಸರ್ವಿಸ್ ಮಾಡ್ತಾರೆ, ಸಾಯಂಕಾಲ ಫ್ರೀ ಇರ್ತಾರೆ. ಸೆಕೆಂಡ್ ರನ್ನಿಂಗು ಕೂಡ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಎಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಡ, ನೀವು ಎಷ್ಟು ಮೊಬೈಲ್ನಲ್ಲಿ ನೋಡ್ತೀರಾ ಅಷ್ಟು ಮೊಬೈಲ್ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ನೀವು ಬಿಸ್ನೆಸ್ ಮಾಡೋ ಸ್ಕಿಲ್ ಡೆವಲಪ್ ಮಾಡಿ ಆ ಬಿಸ್ನೆಸ್ ಮಾಡೋ ಪಾಲಿಸಿಯಿಂದ ನೀವು ದೊಡ್ಡ ಬಿಸ್ನೆಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ, 5 ನಿಮಿಷ ನನಗೆ ಕೊಡಿ. ಭಾಳ ಜೆನ್ಯೂನ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ, ಜೆನ್ಯೂನ್ ಆಗಿ ಒಂದು ಮಾತು ಮಾತಾಡ್ತೀನಿ, ಜೆನ್ಯೂನ್ ಒಂದು ಐಡಿಯಾ ಕೊಡ್ತೀನಿ, ಐಡಿಯಾ ಎಲ್ಲ ಒಂದು ಮಾತು ತೋರಿಸ್ತೀನಿ. ಈಗ ಯಾವ ಟೈಪ್ ಬಿಸ್ನೆಸ್ ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಸೂರತಿ ಪರ್ಚೇಸ್ ಮಾಡೋಕ್ಕೆ ಬರಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ಶೇರ್ ಖಂಡಿತ ಮಾಡಿ, ಯಾಕಂದರೆ ಭಾಳಷ್ಟು ಜನಗೆ ಇದು ಭಾಳ ಯೂಸ್ಫುಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಬಿಸ್ನೆಸ್ ಮಾಡ್ತೀವಲ್ಲ, ಎಲ್ಲ ಬಿಸ್ನೆಸ್ನಲ್ಲಿ ಮೋಸ ಇರುತ್ತೆ. ಮೋಸ ಹೆಂಗಿರುತ್ತೆ, ಬಿಲ್ಡರ್ ಇರ್ತಾರೆ, ಬಿಲ್ಡರ್ನಲ್ಲಿ ಕೂಡ ತೋರಿಸೋದೇನಾಗುತ್ತೆ, ಮೆಟೀರಿಯಲ್ ಏನೋ ಹಾಕ್ತಾರೆ. ಈಗ ಬಂಗಾರ ಅಂಗಡಿಯವರು ಇರ್ತಾರೆ, ಅವರು ಕೂಡ ಅಲ್ಲಿ ಸ್ವಲ್ಪ ಮೋಸ ಇರುತ್ತೆ. 24 ಕ್ಯಾರೆಟ್ಸ್ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿ, ಅದಾಗೂ ಕಮ್ಮಿ ಹಾಕ್ತಾರೆ. ಕಿರಾಣಿ ಶಾಪ್ನಲ್ಲಿ ಹೋಗ್ತೀರಾ, ಅವರು ಕೂಡ ಅಲ್ಲಿ ಕೂಡ ನಿಮಗೆ ಗೊತ್ತಿದ್ದಂಗೆ ಗಾಲ್ಮೇಲೆ ಇರುತ್ತೆ. ಯಾವ ಬಿಸ್ನೆಸ್ನಲ್ಲಿ ಗಾಲ್ಮೇಲೆ ಇರಲ್ಲ. ಬಟ್ಟೆ ಬಿಸ್ನೆಸ್ನಲ್ಲಿ ಕೂಡ ಮಾಡೋರು ಮಾಡ್ತಾರೆ. ಅದೇ ಎದುರುಗಡೆ ಮತ್ತೆ ಅಪೋಸಿಟ್ನಲ್ಲಿ ಚೆನ್ನಾಗಿ ಕೊಡೋರು ಇರ್ತಾರೆ, ಪ್ಯೂರಿಟಿ ಕೊಡೋರು ಇರ್ತಾರೆ. ಜೆನ್ಯೂನ್ ಬಿಲ್ಡರ್ ಜೆನ್ಯೂನ್ ಐಟಮ್ ಕೊಡ್ತಾರೆ. ಜೆನ್ಯೂನ್ ಜ್ಯುವೆಲ್ಲರ್ಸ್ ಅವರು ಜೆನ್ಯೂನ್ ಆಗಿ ಎಕ್ದಮ್ ಪರ್ಫೆಕ್ಟ್ ಆಗಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಡ್ತಾರೆ. ಕಿರಾಣಿ ಶಾಪ್ನವ್ರು ಇರ್ತಾರೆ, ಅವರು ಕರೆಕ್ಟಾಗಿ ಕೊಡ್ತಾರೆ. ಬಟ್ಟೆ ಶಾಪ್ನವರು ಅದೇ ಟೈಪು ಕರೆಕ್ಟಾಗಿ ಕೊಡೋರು ಭಾಳ ಇರ್ತಾರೆ. ಆದರೆ ಎಲ್ಲಿ ನಿಮಗೆ ಮಿಸ್ಟೇಕ್ ಆಗುತ್ತೆ, ಆ ಮಿಸ್ಟೇಕ್ ನಿಮಗೆ ಒಂದು ಮಾತಾಡಿ ಹೇಳ್ತೀನಿ. ಯಾರು ಜನ ಅಂಡರ್ ಕಾಸ್ಟ್ನಲ್ಲಿ ತೋರಿಸ್ತಾರೆ. ಅಂಡರ್ ಕಾಸ್ಟ್ ಅಂದರೆ ಹೆಂಗೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ರೋಟಿ, ಕಪಡ, ಮಕಾನ್ 3 ಐಟಮ್ ಬಗ್ಗೆನೇ ಮಾತಾಡ್ತೀನಿ. ಮಕಾನ್, ಈಗ ನೀವು ಯಾವ್ದಾದ್ರು ಫ್ಲ್ಯಾಟ್ ತೊಗೊಳಕ್ಕೆ ಹೋದ್ರಿ, ಫ್ಲ್ಯಾಟಲ್ಲಿ ಅಕ್ಕಪಕ್ಕದಲ್ಲಿ 4,000 ರೂಪಾಯಿ ನಡೆಯಕತ್ತಿದೆ ರೇಟ್ ಫಾರ್ ಸ್ಕ್ವೇರ್ ಫೀಟ್. ಅದೇ ನಿಮಗೆ ಯಾರು ಹೇಳ್ತಾರೆ, ಸರ್ ನಾನು ನಿಮಗೆ 2,500 ಕೊಡ್ತೀನಿ, ಅವರೇ ಮನೆಯಿಂದ ಹಾಕ್ತಾರೆ. ಪಕ್ಕದವನಿಗೆ 1,500 ರೂಪಾಯಿ ಲಾಭ ಇದೆಯಾ ಒಂದು ಎಡಿನಲ್ಲಿ? ಅಷ್ಟು ಲಾಭ ಇದ್ದರೆ ಅವ್ರು ಎಷ್ಟು ದೊಡ್ಡರು ಆಗ್ಬೋದಿತ್ತು. ಹಂಗಾಗಲ್ಲ. ಅವನು ಅಂಡರ್ ಕಾಸ್ಟ್ ಯಾರು ತೋರಿಸ್ತಾರೆ ಅಲ್ಲೇ ನೀವು ತಿಳ್ಕೊಬೇಕು. ಇಷ್ಟು ಕಾಸ್ಟ್ ಅಂಡರ್ ಕಾಸ್ಟ್ ಅವ್ರಿಗೆ ಯಾಕೆ ಇಟ್ಟತ್ತೆ, ನಮಗೆ ಯಾಕೆ ಇಟ್ಟಲ್ಲ, ಅಲ್ಲೇ ನಿಮಗೆ ಮೋಸ ಆಗುತ್ತೆ. ಅಂಡರ್ ಕಾಸ್ಟ್ ತೋರಿಸಿ ಯಾರ ನಿಮಗೆ ಬಿಲ್ಡರ್ ಆಗಲಿ ಯಾರಾಗಲಿ ನಿಮ್ಮ ಹತ್ರ ಟೋಕನ್ ಅಮೌಂಟ್ ತೊಗೊತಾರೆ, ಮನಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ, ಅಲ್ಲಿ ಮೋಸ ಆಗುತ್ತೆ. ಈಗ ಫಾರ್ ಬಂಗಾರ ಶಾಪ್ ಇದೆ, ಜ್ಯುವೆಲ್ಲರ್ ಶಾಪ್ ಇದೆ, ಈಗ 72,000 ರೂಪಾಯಿ ರೇಟ್ ನಡೆಯಕತ್ತದೆ. ಯಾರ ಬಂಗಾರ ಶಾಪ್ನವ್ರು ಹೇಳ್ತಾರೆ 65,000 ರೂಪಾಯಿಗೆ ಕೊಡ್ತೀನಿ ನಿಮಗೆ. ಅವ್ರೇನು ಮನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ? ಅವ್ರ ಸ್ವಂತ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಾ? ಏನು ಖಜಾನ ಇದೆಯಾ ಒಳಗಿಂದ ಬಂದುಬಿಡುತ್ತೆ? ಮಾರ್ಕೆಟೇ 72,000 ರೂಪಾಯಿದಿದೆ, ಅವ್ರು 65,000 ರೂಪಾಯಿ ಹೆಂಗೆ ಕೊಡ್ತಾರೆ? ಅಲ್ಲೇ ನಿಮ್ಮದು ಕೈಯಿಂದ ಮೋಸ ಆಗಿತ್ತೆ. ಜೆನ್ಯೂನ್ ಇಲ್ಲೇ ಇಲ್ಲ. ಜೆನ್ಯೂನ್ ಇಟ್ಟಿರುತ್ತೆ, ಮಾರ್ಕೆಟ್ ರೇಟ್ ಇರುತ್ತೆ. ಮಾರ್ಕೆಟ್ಗಿಂತ ಕಮ್ಮಿ ಕೊಡೋದ್ರೆ ಅವ್ರಿಗೆ ಮನೆಯಿಂದ ಬರ್ತಾ? ಮನೆಯಿಂದ ಏನು ಬರಲ್ಲ. ಸೊ ಅಲ್ಲೇ ನೀವು ಮೋಸ ಹೋಗ್ತೀರಾ. ಅವ್ರು ಏನಾದ್ರು ಮಿಕ್ಸ್ ಮಾಡಿ ನಿಮ್ಗೆ ಕೊಡ್ತಾರೆ, ಅವ್ರು ಯಾವಾಗ 65,000 ಗಿಟ್ಟುತ್ತೆ. ಅದೇ ನೀವು ಎಂಥದಾದ್ರೆ ತಿನ್ನೋ ಉಣ್ಣೋ ಐಟಮ್ ಅವ್ರು ತೊಗೊಳ್ಳಿ, ಮೆಡಿಕಲ್ ಶಾಪ್ನಲ್ಲಿ ಹೋಗ್ರಿ, ಎಲ್ಲಿಯಾರು ಹೋಗ್ರಿ, ಎಲ್ಲ ಕಡೆ ನಿಮಗೆ ಮಿಕ್ಸಿಂಗ್ ಸಿಗುತ್ತೆ. ಯಾಕೆ ಸಿಗುತ್ತೆ? ಜೆನ್ಯೂನ್ ಅಂಗಡಿ ಹೋಗ್ತೀರಾ, ಎಲ್ಲಿ ಆ ಪಾಸಿಬಲ್ ಇಲ್ಲ. ಜೆನ್ಯೂನ್ ರೇಟ್ ಇರುತ್ತೆ, ಜೆನ್ಯೂನ್ ಕ್ವಾಲಿಟಿ ಕೊಡ್ತಾರೆ, ಅವ್ರಿಗೆ ಬೇರೆ ಆಸೆ ಇರೋದಿಲ್ಲ. ಆದರೆ ಅಂಡರ್ ಕಾಸ್ಟ್ ತೋರಿಸಿ ನಿಮ್ಮ ಹತ್ರ ಏನು ವ್ಯಾಪಾರ ಮಾಡ್ತಾರೆ, ಅಲ್ಲಿ ನಿಮ್ಮ ಖಂಡಿತ ನೀವು ದುಡ್ಡು ಕೊಡೋ ಟೈಮ್ನಾಗೆ ಮೋಸ ಹೋಗಿರ್ತೀರ. ಯಾಕಂದರೆ ನೀವು ನಿಮಗೆ ಜೆನ್ಯೂನ್ ಬೇಕೇ ಇಲ್ಲ, ಮಾರ್ಕೆಟ್ಗಿಂತ ಅಂಡರ್ ಕಾಸ್ಟ್ನಲ್ಲಿ ಬೇಕು. ಹೆಂಗೆ ಪಾಸಿಬಲ್ ಇದೆ? ಆಗೋದಿಲ್ಲ. ಹಂಗೆ ಬಟ್ಟೆನಲ್ಲಿ ಸೂರತ್ನಲ್ಲಿ ಬರ್ತಾರೆ, ಕೈ ಸುಟ್ಕೊಂಡು ಹೋಗ್ತಾರೆ ಜನ, ಭಾಳಷ್ಟು ಜನ ಬರ್ತಾರೆ, ಕೈ ಸುಟ್ಕೊಂಡು ಹೋಗ್ತಾರೆ. ಸರ್ 40 ರೂಪಾಯಿ ಸೀರೆ ಸಿಗುತ್ತೆ, ಸರ್ 50 ರೂಪಾಯಿ ಸೀರೆ ಸಿಗುತ್ತೆ, ಸರ್ 60 ರೂಪಾಯಿದಾಗ ಸೀರೆ ಸಿಗುತ್ತೆ. ಯಾಕೆ ಸಿಗುತ್ತೆ? ಹೆಂಗೆ ಸಿಗುತ್ತೆ? ನನ್ನ ಹತ್ರ ಸಿಗಲ್ಲ, ಅವ್ರ ಹತ್ರ ಹೆಂಗೆ ಸಿಗುತ್ತೆ? ನೋಡಿರಿ, ಫಸ್ಟು ಆ ಸೀರೆ ಯಾವ್ದಿರುತ್ತೆ, ಯಾವ ಬಾಂಡಿದವ್ರಿಗೆ ಕೊಡ್ತೀವಲ್ಲ ಬಟ್ಟೆ, ಬಾಂಡಿದವರಿಗೆ ಅವರಿಗೆ ನೀವು ಸೀರೆ ಕೊಟ್ಟು ಬಾಂಡಿ ತೊಗೊತೀರಿ. ಆ ಸೀರೆ ಎಲ್ಲ ಊರಿನಲ್ಲಿ ಸೇಲ್ ಆಗಲ್ಲ. ಸೀರೆದು ದೊಡ್ಡ ಸೇಲಿಂಗ್ ಹಬ್ ಯಾವುದಿದೆ ಅಂದರೆ ಸೂರತ್. ಆ ಎಲ್ಲ ಸೀರೆ ಕೂಡಿಸಿ ಸೂರತಿ ಬರುತ್ತೆ. ಅಲ್ಲಿಂದ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ವಾಶ್ ಮಾಡಿ ರಫು ಮಾಡಿ ಮತ್ತೆ ಪ್ಯಾಕಿಂಗ್ ಮಾಡಿಕೊಡ್ತಾರೆ. ಆ ಸೀರೆ ಇರುತ್ತೆ. ಮಿಕ್ಸ್ ಲಾಟ್ ಇರುತ್ತೆ. ಮಿಕ್ಸ್ ಲಾಟ್ ಅಂದರೆ ಹೆಂಗಿರುತ್ತೆ ಗೊತ್ತಾ? ಮಿಸ್ ಪ್ರಿಂಟ್ ಇರುತ್ತೆ, 4 ಕಟ್ ಇರುತ್ತೆ, 4 ಇರುತ್ತೆ, 5 ಇರುತ್ತೆ. ಯಾವುದು ಉಳ್ಕಿರೋ ಬಟ್ಟೆ ಇರುತ್ತೆ, ಸೇಲ್ ಆಗಿರೋಲ್ಲ ಬಟ್ಟೆ ಇರುತ್ತೆ. ಆ ಟೈಪ್ ಮಿಸ್ ಪ್ರಿಂಟು, ಮಿಸ್ ಲಾಕ್ಟು ಅದು ಒಂದು ಬಟ್ಟೆ ಇರುತ್ತೆ. ಆ ಟೈಪ್ ಎಲ್ಲ 40-60 ರೂಪಾಯಿದಲ್ಲಿ ನಿಮಗೆ ತೋರಿಸ್ತಾರೆ. ಅದು ನಿಮ್ಮ ಬಿಸ್ನೆಸ್ ಮಾಡ್ಲಿಕ್ಕೆ ಯೂಸ್ ಆಗುತ್ತಾ? ನೀವು ದೊಡ್ಡ ಬಿಸ್ನೆಸ್ ಮಾಡ್ಬೋದಾ? ಆಗೋದಿಲ್ಲ. 40 ರೂಪಾಯಿ ಸೀರೆ ನೀವು 80 ರೂಪಾಯಿ ತೊಗೊಂಡು ಮಾರ್ತೀರಾ. ಆ 40-80 ರೂಪಾಯಿ ಸೀರೆ ಉಡೋ ಜಮಾನ ಈಗ ಇದೆಯಾ? ಯಾರು 80 ರೂಪಾಯಿ ಹೇಳಿ ನಿಮ್ಮ ಹತ್ರ ಬರ್ತಾರಾ? ಆ ಟೈಪ್ ಜಮಾನನೂ ಇಲ್ಲ. ಎಲ್ಲರೂ ಒಳ್ಳೇದು ಉಡ್ತಾರೆ, ಒಳ್ಳೇದು ತೊಗೊಳಕ್ಕೆ ಹೋಗ್ತಾರೆ, ಎಲ್ಲ ಆ ಟೈಪ್ ಇದೆ. ಅದರಲ್ಲೂ ಕೂಡ
ಅದು ಒಂದು ಮಾತು ನಮ್ಮ ಚಾಯ್ಸ್ ಆಯಿತು. ನಾವು 80 ರೂಪಾಯಿ ಹುಡ್ತೀವೋ 100 ರೂಪಾಯಿ ಹುಡ್ತೀರೋ ನಮ್ಮ ಮೇಲೆ ನಮ್ಮ ಬಜೆಟು. ಆದರೆ ಜೆನ್ಯೂನ್ ಆಗಿ ಸಿಗುತ್ತಾ ನಿಮ್ಮ 40 ರೂಪಾಯಿದಲ್ಲಿ? ಕರ್ಚೀಪು, ಟೀ, ಕಾಫಿ, ಪೆನ್ನು ಕೂಡ ಸಿಗಲ್ಲ ಇವತ್ತಿನ ಡೇಟ್ನಲ್ಲಿ. ಅಲ್ಲಿ ಕೂಡ ರೇಟ್ ಜಾಸ್ತಿ ಆಗಿದೆ. ದೋಸೆ ತೊಗೊಂಡು ಹೋಗ್ತೀರಾ 40 ರೂಪಾಯಿ ಮೇಲೆ ದೋಸೆ ಸಿಗುತ್ತೆ. ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್, ಸೂರತ್ ಬರ್ತೀರಾ ಜೆನ್ಯೂನ್ ಶಾಪ್ನಲ್ಲಿ ಹೋಗಿ ಅಂಡರ್ ಕಾಸ್ಟ್. ಈಗ ನಮ್ಮ ಕಡೆಯಿಂದ ಫೋಟೋ ತರಿಸ್ತಾರೆ ಕೆಲವೊಬ್ರು. ನಾವು ಮ್ಯಾನುಫ್ಯಾಕ್ಚರರು, ನಾವು ಇಡೀ ಸೂರತ್ಗೆ ಸಪ್ಲೈ ಮಾಡ್ತೀವಿ. ನಾವು 780 ರೂಪಾಯಿ ಸೀರೆ ನಾವು ರೇಟ್ ಹಾಕಿರ್ತೀವಿ. ನಮ್ಮ ಕಸ್ಟಮರಿಗೆ ಅದೇ ನನ್ನ ಫೋಟೋ ಎಡಿಟ್ ಮಾಡಿ 180 ರೂಪಾಯಿ ತೋರಿಸ್ತಾರೆ. 7ಇಂದ ಒಂದು ಮೇಲಿಂದ ಒಂದು ಕಟ್ ಮಾಡಿಬಿಡ್ತಾರೆ, ಎಡಿಟಿಂಗ್ ಮಾಡಿಬಿಡ್ತಾರೆ. 180 ರೂಪಾಯಿ ತೋರಿಸ್ತಾರೆ. ಅವಾಗ 180 ರೂಪಾಯಿ ತೋರಿಸಿ ಅವರು ಆರ್ಡರ್ ತೊಗೊತಾರೆ. ಸರ್ ಇದು ನಿಮಗೆ 180 ರೂಪಾಯಿ ಕಳಿಸ್ಕೊಡ್ತೀವಿ. ಕಸ್ಟಮರಿಗೂ ಅರ್ಥ ಆಗಬೇಕು. ಎಲ್ಲಿ 5 ರೂಪಾಯಿ ಐಟಮ್ ಡಿಫ್ರೆನ್ಸ್ ಕ್ವಾಲಿಟಿ ಇದೆ, ಆ 180 ಕೊಡ್ಬೋದಾ? ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವಾಗೇ ಮೋಸ ಆಗಿಬಿಡ್ತೀವಿ. 780 ರೂಪಾಯಿ ಸೀರೆ 180 ತೋರಿಸಿ ತೊಗೊಂಡು ಆರ್ಡರ್ ತೊಗೊಂಡ್ಬಿಡ್ತಾರೆ. ಸೊ ಹೆಂಗಾಗುತ್ತೆ? 100 500 ರೂಪಾಯಿ ಡಿಫ್ರೆನ್ಸ್ ದುಡಿತಾರೆ. ಅಷ್ಟು ಲಾಭ ಇದೆಯಾ? ಅಷ್ಟು ಲಾಭ ಇದ್ದರೆ ಮತ್ತೆ ಬಟ್ಟೆ ಬಿಸ್ನೆಸ್ ಎಲ್ಲರೂ ಯಾಕೆ ಮಾಡಲ್ಲ? ಲಾಭ ಇರುತ್ತೆ, ಆದರೆ ಮಿನಿಮಮ್ ಲಾಭ ಇರುತ್ತೆ. ನಾವು ಮ್ಯಾನುಫ್ಯಾಕ್ಚರ್, ನಾವು ವಾಲ್ಯೂಮ್ ಬಿಸ್ನೆಸ್ ಮಾಡ್ತೀವಿ. ನೀವು ಹೆಂಗೆ 100 ಪೀಸ್ ಮಾಡ್ಬೇಕಂತ 50 ಪೀಸು 10 ಪೀಸ್ ದಿವಸ ಸೇಲ್ ಮಾಡ್ಬೇಕಂತಿದ್ರೆ, ನಾವು ಅದೇ ಟೈಪು ದಿವಸ 10,000 20,000 ಪೀಸ್ ಸೇಲ್ ಮಾಡಬೇಕು. ಆಲ್ ಇಂಡಿಯಾ, ಪ್ಯಾನ್ ಇಂಡಿಯಾ. ನಾವು ಅಂದರೆ ಇಡೀ ಇಂಡಿಯಾದಾಗ ಸಪ್ಲೈ ಮಾಡ್ತೀವಿ. ಸೊ ನಮ್ಮದು 2 ರೂಪಾಯಿನೂ ಭಾಳ ದೊಡ್ಡ ಮಾರ್ಜಿನ್ ಆಗುತ್ತೆ. ನಿಮ್ಮ ಒಂದು ಪೀಸ್ ಮಾರ್ಬೇಕಿದ್ರೆ ಅದಕ್ಕೆ 100-200 ರೂಪಾಯಿ ದುಡ್ತೀರಾ, ಅದು ಜೆನ್ಯೂನ್ ಇದೆ. ಅದು ನಮ್ಮದು 2 ರೂಪಾಯಿ ಪೀಸ್ ಸಿಕ್ಕಿರೋದು ಭಾಳ ದೊಡ್ಡ ಮಾತಾಗುತ್ತೆ. ಸೊ ಫ್ರೆಂಡ್ಸ್, ನೀವು ಯಾವಾಗ ಪರ್ಚೇಸ್ ಮಾಡ್ತೀರಾ, ಯಾವ ಅಂಗಡಿದಾರಲ್ಲಿ ಹೋಗ್ತೀರಾ, ಜೆನ್ಯೂನಾಗಿ ಹೋಗಿ. ಜೆನ್ಯೂನ್ ಅಂಡರ್ ಕಾಸ್ಟ್ ಯಾರು ತೋರಿಸ್ತಾರೆ ಅಲ್ಲಿ ದಯವಿಟ್ಟು ಬಟ್ಟೆ ತೊಗೋಬೇಡಿ. ಯಾಕಂದರೆ ಅಲ್ಲೇ ನೀವು ದುಡ್ಡು ಕೊಟ್ಟ ತಕ್ಷಣ ನಿಮ್ಮ ಮೋಸ ಹೋಗ್ಬಿಟ್ಟಿದೆ. ಅಲ್ಲೇ ನಿಮ್ಮ ದುಡ್ಡು ಮುಳ್ದಂಗೆ ಆಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ಬಹಳಷ್ಟು ಬರ್ತಾರೆ ಕರ್ನಾಟಕದಿಂದ. ಕೆಲವು ಬಂಗಾರ ಒಡವಿ ಇಟ್ಟು ಬರ್ತಾರೆ, ಹೊಲ ಮಾರಿ ಬರ್ತಾರೆ, ಕೆಲವರು ಬಡ್ಡಿ ಮೇಲೆ ದುಡ್ಡು ತೊಗೊಂಡ್ಬರ್ತಾರೆ. ಇಲ್ಲೇ ನೀವು ಬಂದ ತಕ್ಷಣವೇ ನೀವು ಮುಳುಗಿಸ್ಬಿಟ್ಟಿರ ನಿಮ್ಮ ದುಡ್ಡು. ಮತ್ತೆ ತಿರ್ಗಾ ಅದು ಡೆವಲಪ್ ಆಗಲ್ಲ, ದುಡ್ಡು ತಿರ್ಗಾ ಆಗಲ್ಲ. ಸೊ ಎಲ್ಲ ಕೈಯಿಂದ ಹೋಯ್ತು, ವ್ಯಾಪಾರ ಹೋಯ್ತು, ಒಂದು ನಿಮಗೆ ಹಿಮ್ಮತ್ತು ಹೋಯ್ತು, ದುಡ್ಡು ಮುಳುಗ್ತು, ಎಲ್ಲ ಆಗುತ್ತೆ. ಸೊ ಈ ಟೈಪ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಅಂಡರ್ ಕಾಸ್ಟ್ ಎಲ್ಲಿ ಬಟ್ಟೆ ಸಿಗುತ್ತೆ ಅಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಜೆನ್ಯೂನ್ ಶಾಪ್ ಭಾಳ ಇದೆ. 2 ಲಕ್ಷ ಶಾಪ್ ಇದೆ ಇಲ್ಲಿ ಸೂರತ್ನಲ್ಲಿ. 2 ಲಕ್ಷ ಹೆಂಗೆ ಡೆವಲಪ್ ಆಗಿದೆ ಅಂದರೆ, ವಿಶ್ವಾಸ, ಕ್ವಾಲಿಟಿ ಎಲ್ಲ ಕೊಟ್ಟಿದ್ದಾರೆ. ಅವಾಗ 2 ಲಕ್ಷ ಅಂಗಡಿ ಆಗಿದೆ. ಕೆಲವೊಬ್ರು ಇದ್ದಾರೆ ಮೋಸ ಮಾಡಿ ಕೊಡ್ತಾರೆ. ಎಲ್ಲರೂ ಮೋಸ ಮಾಡಲ್ಲ, ಎಲ್ಲರೂ ಚೆನ್ನಾಗಿ ಕೊಡ್ತಾರೆ. ಸೊ ಬನ್ನಿ, ಮತ್ತೊಂದು ಸತಿ ತಿರ್ಗಾ ಬನ್ನಿ. ಕೈ ಸುಟ್ಟಿದ್ದವರು ಹಂಗೆ ಕೂತ್ಕೋಬೇಡಿ. ಮತ್ತೊಂದು ಸತಿ ಬಂದು ಸೂರತ್ ಭಾಳಷ್ಟು ಡೆವಲಪ್ ಮಾಡೋಕ್ಕೆ ಕೊಡ್ತಾರೆ, ಭಾಳಷ್ಟು ದುಡಿಯೋಕ್ಕೆ ಚಾನ್ಸ್ ಕೊಡ್ತಾರೆ, ಭಾಳಷ್ಟು ವೆರೈಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಮತ್ತೆ ತಿರ್ಗಾ ಒಂದ್ಸಲಿ ಸೂರತ್ ಬನ್ನಿ. ಒಳ್ಳೆ ಐಟಮ್ ಕೊಡ್ತೀವಿ ನಿಮಗೆ. ಜೆನ್ಯೂನ್ ಶಾಪ್ ತೊಗೊಂಡು ಹೋಗಿ. ನಾನು ನನ್ನ ಹತ್ರ ಬರೀ ಅಂತ ಹೇಳಲ್ಲ, ಅದಕ್ಕೆ ಬಂದಾಗ ನೀವು ಒಂದು ಜೆನ್ಯೂನ್ ಶಾಪ್ನಲ್ಲಿ ಹೋಗಿ, ಜೆನ್ಯೂನ್ ಕ್ವಾಲಿಟಿ ತೊಗೊಂಡು ಹೋಗಿ. ಜೆನ್ಯೂನ್ ಇವತ್ತು ನಿಮಗೆ ಅದು ಮಾರ್ಕೆಟ್ಗಿಂತ ಜಸ್ಟ್ ಡಿಫ್ರೆನ್ಸ್ ಜಾಸ್ತಿ ಸಿಗಲ್ಲ. ಅಂದರೆ ನೋಡಿ ಸರ್, ನಮ್ಮ ಹತ್ರ 200 ರೂಪಾಯಿ ಸಿಗುತ್ತೆ, ನಿಮ್ಮ ಹತ್ರ 200. ನಾವು 10-20 ರೂಪಾಯಿ ದುಡಿಯೋರು. ಆದರೆ ಸೂರತ್ ಬಂದ ಮೇಲೆ ಏನು ಬೆನಿಫಿಟ್ ಆಗುತ್ತೆ? ಒಂದು ಮ್ಯಾನುಫ್ಯಾಕ್ಚರಿಂಗಿಂದ ಜಾಯಿಂಟ್ ಆಗಿದ ಮೇಲೆ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಬೆನಿಫಿಟ್ ಆಗುತ್ತೆ. ಇವತ್ತು ಬೆನಿಫಿಟ್ ಸಿಗಲ್ಲ. ಒಂದೇ ಸತಿಗೆ ಬೀಜ ಹಾಕಿದ ತಕ್ಷಣ ಗಿಡ ಆಗಲ್ಲ. ಆದರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಂತ ನೀವು ಏನಾರ ಒಂದು ಜಾಯಿಂಟ್ ಆಗಿರ ವ್ಯವಹಾರ ಮಾಡಕತ್ತೀರ, ಮುಂದೆ ಬರ್ತಾ 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 ನಿಮಗೆ ಡೆವಲಪ್ಮೆಂಟ್ ಸಿಗುತ್ತೆ. ಇವತ್ತೇ ಬಂದ ತಕ್ಷಣ ರಿಸಲ್ಟ್ ಬೇಕಂದವರಿಗೆ ವ್ಯಾಪಾರ ಆಗಲ್ಲ, ದುಡಿಮೆ ಆಗಲ್ಲ, ಬಿಸ್ನೆಸ್ ಮಾಡೋಕ್ಕೂ ದೊಡ್ಡ ಧೈರ್ಯನೂ ಆಗಲ್ಲ. ಆದರೆ ಒಂದ್ಸಲಿ ಬನ್ನಿ, ಸೂರತ್ ಬನ್ನಿ, ಮತ್ತೆ ಒಂದ್ಸತಿ ಸ್ಟಾರ್ಟ್ ಮಾಡೋಣ. ಒಳ್ಳೆ ಕ್ವಾಲಿಟಿ ಕೊಡೋಣ, ಒಳ್ಳೆ ಬಟ್ಟೆ ಕೊಡೋಣ, ಮತ್ತೆ ಮೆಲ್ಲಗೆ ತಿರ್ಗಾ ಡೆವಲಪ್ಮೆಂಟ್ ಮಾಡೋಣ. ಸೊ ಆಗತ್ತೆ. ಎಲ್ಲರೂ ಮೋಸ ಆಗಲ್ಲ, ಎಲ್ಲ ಕಡೆ ಮೋಸ ಎಲ್ಲರೂ ಮೋಸ ಮಾಡಲ್ಲ. ಕೆಲವೊಬ್ರು ನೀವು ನಿಮ್ಮ ಕೈಯಿಂದಾನೇ ಮೋಸ ಮಾಡ್ಕೊಂಡು ಹೋಗಿದ್ದೀರಾ ಅಂತ ನಾನು ಹೇಳ್ಬೋದು. ಯಾಕಂದರೆ ಅಂಡರ್ ಕಾಸ್ಟ್ ತೋರಿಸಿ ವ್ಯಾಪಾರ ಮಾಡಿದ, ಅಂಡರ್ ಕಾಸ್ಟ್ ತೋರಿಸಿ ಬಿಲ್ ತೊಗೊಂಡಿದ್ದಾರೆ. ಇಲ್ಲಿ 30 ರೂಪಾಯಿ 20 ರೂಪಾಯಿ ಸೀರೆ ತಗೊಂತ ಬರ್ತಾರೆ, ಸಿಗೋದಿಲ್ಲ ಫ್ರೆಂಡ್ಸ್. ಸೊ ಮತ್ತೆ ಅದು ಸಿಗಲ್ಲ. ಅರ್ಥ ಆಗಿರ್ಬೇಕು ನನ್ನ ಮಾತು. ಸೊ ಮತ್ತೆ ಒಂದ್ಸತಿ ಬನ್ನಿ, ಒಳ್ಳೆ ಜೆನ್ಯೂನ್ ಐಟಮ್ ಕೊಡೋಣ, ಜೆನ್ಯೂನ್ ಕ್ವಾಲಿಟಿ ತೋರಿಸ್ಕೊಡ್ತೀವಿ. ಮೇಲೆ ಎಲ್ಲಿ ಆಗಿರ್ಬೋದು ಮೋಸ, ಆದರೆ ಎಲ್ಲರೂ ಮೋಸ ಮಾಡಲ್ಲ. ಜನ ಭಾಳ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ, ಭಾಳ ದೊಡ್ಡ ವ್ಯಾಪಾರಸ್ಥರಿದ್ದಾರೆ. ಬನ್ನಿ, ಮತ್ತೆ ಸ್ಟಾರ್ಟ್ ಮಾಡೋಣ ಬಿಸ್ನೆಸ್ಸು, ಒಳ್ಳೆ ಬಿಸ್ನೆಸ್ ಮಾಡೋಣ, ದೊಡ್ಡ ಬಿಸ್ನೆಸ್ ಮಾಡೋಣ. ಸೊ ಇದೇ ಮಾತಿಗೆ ಜೈ ಹಿಂದ್, ಜೈ ಕರ್ನಾಟಕ.